ನಾವಿದ್ದೀವಿ ಸದಾಶಿವ್ ನಗರದಲ್ಲಿ ಅಪ್ಪಾಜಿಯವರು ತುಂಬಾ ಸಮಯನ ಇದೇ ಮನೇಲಿ ಕಳೆದಿದ್ರಂತೆ. ಸೊ ಅದರ ಬಗ್ಗೆ ಮಾತಾಡೋದಕ್ಕೆ ಅಪ್ಪಾಜಿಯವರ ಮುದ್ದಿನ ಅಳಿಯ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್ ಹೇಳಿ ಸರ್. ಹಾಗೆ ಮೊದಲನೇ ಮಗಳು ಕೂಡ ಇದ್ದಾರೆ, ಲಕ್ಷ್ಮೀಮ್ಮ. ನಮಸ್ಕಾರ. ಸೊ ಮೊಮ್ಮಕ್ಳ ಜೊತೆ ಕೂತಿದ್ದಾರೆ, ಎಷ್ಟು ಖುಷಿ ಇದೆ. ಸೊ ಈ ಮನೆಯಲ್ಲಿ ಅಪ್ಪಾಜಿಯವರು ಬಹಳಷ್ಟು ಸಮಯನ ಕಳೆದಿದ್ರು ಅನ್ನೋದು ನಾವು ಕೇಳ್ಪಟ್ಟಿದ್ದೀವಿ. ಸೊ ಅವರ ಹುಟ್ಟು ಹಬ್ಬ ಹೇಗಿರ್ತಿತ್ತು? ಇಡೀ ಕರ್ನಾಟಕ ಅಂತೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿತ್ತು. ಸೊ ತಮ್ಮ ಮನೆಯಲ್ಲಿ ಮೊಮ್ಮಕ್ಳ ಹತ್ರ ಕೇಳಿದೆ ನಾನು. ಸೊ ತಾವು ಹೇಗೆಲ್ಲ ವಿಟ್ನೆಸ್ ಮಾಡಿದ್ದೀರಿ ಸರ್? ಅಂದರೆ ಅವರು ಪ್ರತಿ ಬರ್ತ್ಡೇಗೂ ತುಂಬ ವಿಶೇಷನೇ. ಅಂದರೆ ಅಪ್ಪಾಜಿಯವ್ರಿಗೆ ಅವರು ಇಷ್ಟಪಡ್ತಿರಲಿಲ್ಲ, ಅಯ್ಯೋ ಇದೆಲ್ಲ ಯಾಕೆ ಮಾಡಬೇಕು ಅನ್ನೋರು. ಆದರೆ ಅಮ್ಮ ಇಲ್ಲ ನಮಗೆ ಮಾಡಲ ಅಟ್ಲೀಸ್ಟ್ ಅಭಿಮಾನಿಗಳಿಗಾದರೂ ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಅಮ್ಮ ಹೇಳೋರು. ಅದೇ ರೀತಿ ಬೆಳಿಗ್ಗೆ ಶುರು ಆದರೆ ರಾತ್ರಿ 11 ಗಂಟೆ 12 ಗಂಟೆವರೆಗೂ ಜನ ಆ ಥರ ಬಂದು ಹೋಗೋರು. ಪಾಪ ಅಪ್ಪಾಜಿಯವರು ಸುಸ್ತೇ ಮಾಡ್ಕೊಳ್ತಿರ್ಲಿಲ್ಲ. ಒಳ್ಳೆಯ ನಗು ಮುಖದಲ್ಲೇ ನಕ್ಕೊಂಡೇ ಎಲ್ಲರನ್ನೂ ಮಾತಾಡಿಸಿ ಎಲ್ಲರ ಜೊತೆನೂ ಫೋಟೋಗಳು ತೆಗೆಸ್ಕೊಂಡು ಎಲ್ಲರಿಗೂ ಸ್ವೀಟ್ಸನ್ನ ಕೊಟ್ಟು, ಅಂದರೆ ಜನಗಳೇ ಅದನ್ನು ಅವರೇ ತೊಗೊಂಬಂದ್ಬಿಡ್ತಿದ್ರು ಸ್ವೀಟ್ಸ್ನ. ನಾವು ತರಿಸೋದಕ್ಕಿಂತ ಹೆಚ್ಚಾಗಿ ಅವರೇ ತೊಗೊಂಬಂದ್ಬಿಡ್ತಾಯಿದ್ರು. ತಂದು ಕೊಟ್ಟು ಭಾರಿ ಒಂದು ಹಬ್ಬನೇ ಅದು, ದೊಡ್ಡ ಹಬ್ಬ ನಮ್ಮ ಮನೇಲಿ. ಇಲ್ಲಾಗ್ಬೋದು, ಅಪ್ಪಾಜಿ ಮನೇಲಾಗ್ಬೋದು, ಎಲ್ಲ ಕಡೆ ಅದೊಂದು ದೊಡ್ಡ ಫೆಸ್ಟಿವಲ್ ಥರ ನಡೀತಾ ಇತ್ತು ಅಪ್ಪಾಜಿಯವ್ರ ಬರ್ತಡೇ. ಸೊ ಯಾವುದಾದ್ರೂ ಒಂದು ಮೊಮೆಂಟ್ ತಮಗೆ ಜ್ಞಾಪಕ ಇರೋದಾದ್ರೆ ಅವರ ಹುಟ್ಟು ಹಬ್ಬದ ದಿನ ಆಗಿರ್ಬೋದು, ಈ ಮನೆಯಲ್ಲಿ ಅವ್ರು ಕಳೆದಂತಹ ಸಮಯದ ಬಗ್ಗೆ. ಅಂದರೆ ಯಾವುದೇ ಹುಟ್ಟುಹಬ್ಬ ಮಾಡ್ತಾಯಿದ್ರಲ್ಲ ಮನೆಯಲ್ಲಿ, ಆವಾಗ ಜನ ಬರ್ತಾನೆ ರೆಸ್ಟೇ ಇರ್ತಿರಲಿಲ್ಲ. ಅಪ್ಪಾಜಿಯವ್ರಿಗೆ ಯಾವಾಗಲೂ ರೆಸ್ಟೇ ಇರ್ತಿರಲಿಲ್ಲ. ಸೊ ನೈಟ್ ಎಲ್ಲ ಜನ ಇರ್ತಿದ್ರು. ಆವಾಗ ಏನು ಮಾಡ್ತಿದ್ರು ಅಂದರೆ ಮಧ್ಯೆ ಒಂದು ಬ್ರೇಕು, ಯಾವಾಗಾರ ಒಂದು ಮಧ್ಯಾಹ್ನ ಆಫ್ಟರ್ನೂನ್ 2 ಗಂಟೆ 3 ಗಂಟೆ ಮೇಲೆ ಇಲ್ಲಿಗೆ ಬಂದುಬಿಡೋರು ಮನೆಗೆ. ಇಲ್ಲಿಗೆ ಬಂದು 1 ಗಂಟೆ ರೆಸ್ಟ್ ತೊಗೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಟೀ ಕುಡ್ಕೊಂಡು ಮತ್ತೆ ಅಲ್ಲಿಗೆ ಹೋಗಿ ಪಬ್ಲಿಕ್ನ ಅಟೆಂಡ್ ಮಾಡ್ತಾಯಿದ್ರು. ನಮ್ಮ ಚಿತ್ರರಂಗದವರು ಅವು ಎಲ್ಲ ಪ್ರತಿಯೊಬ್ಬರು ಬರೋರು, ರಾಜಕೀಯದವರು ಎಲ್ಲರೂ ಬರೋರು. ಒಂದು ಸ್ವಲ್ಪ ರೆಸ್ಟ್ಗೋಸ್ಕರ ಇಲ್ಲಿ ಬರೋರು. ಈ ಮನೇಲಿ ಬಂದು ಯಾರಿಗೂ ಗೊತ್ತಾಗ್ತಿರಲಿಲ್ಲ ಇಲ್ಲೇ ಹೋಗಿದ್ದಾರೆ ಅಂತ ಹೇಳ್ತಿರ್ಲಿಲ್ಲ. ಇಲ್ಲಿ ಬಂದು ಸ್ವಲ್ಪ ದಿದ್ದು ರೆಸ್ಟ್ ತೊಗೊಂಡು ಮಗಳಿಗೆ ಟೀ ಮಾಡಿಸ್ಕೊಂಡು ಕುಡ್ಕೊಂಡು ಮತ್ತೆ ಹೋಗ್ತಾಯಿದ್ರು. ಸೊ ಅಮ್ಮ, ನೀವು ಹೇಳೋದಾದ್ರೆ ಅಪ್ಪಾಜಿ ಅವರ ಬರ್ತ್ಡೇ ಹೇಗಿರ್ತಿತ್ತು ತಮಗೆ? ಸೊ ಯಾವ ರೀತಿ ಸೆಲೆಬ್ರೇಷನ್ ಇರೋದು? ಎಸ್, ಅಫ್ಕೋರ್ಸ್ ಕರ್ನಾಟಕನೇ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿತ್ತು, ಮನೆಯಲ್ಲೂ ಕೂಡ ಒಂಥರ ಸೆಲೆಬ್ರೇಷನ್ ಇರ್ತಿತ್ತು. ನಮಗೆ ಹಿಂದಿನ ದಿವಸದಿಂದಾನೇ ಖುಷಿ ಆಗೋದು. ಅಯ್ಯೋ ನಾಳೆ ಬರ್ತಾರೆ, ಜನ ಬರ್ತಾರೆ ಅಪ್ಪಾಜಿನ ನೋಡೋಕ್ಕೆ. ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಅಪ್ಪಾಜಿನ ನೋಡಿದ್ರೆ. ಅವತ್ತಿನ ದಿವಸ ಮಾತಾಡಿಸಿದ್ರೆ ಸಾಕು, ಅವ್ರನ್ನ ನೋಡಿದ್ರೆ ಸಾಕು ಅಂತ ಜನ ಬರ್ತಾಯಿದ್ರು. ಈ ಮನೇಲಿದ್ದಾಗೂ ಒಂದು 3 ವರ್ಷ ಮಾಡಿದ್ವಿ. 3 ವರ್ಷ ನಮ್ಮ ಮನೆಯಲ್ಲೇ ಇದ್ದರು ಅಪ್ಪಾಜಿ. ನಾವು ಚೆನ್ನೈನಿಂದ ಇಲ್ಲಿಗೆ ಶಿಫ್ಟ್ ಆದಾಗ ಇಲ್ಲಿ ಮನೆ ಮಾಡಿ ಅಪ್ಪಾಜಿ ನಮ್ಮ ಜೊತೆನೇ, ನನ್ನ ಸೌಭಾಗ್ಯ ಅಂತ ಹೇಳಬೇಕು, ಅಪ್ಪ ಅಮ್ಮನ ಜೊತೆ ಅಣ್ಣ ತಮ್ಮದಿರ ಜೊತೆನೇ ಇದ್ದೆ. ಮದುವೆ ಆದಮೇಲೆ ನಮ್ಮ ಯಜಮಾನ್ರು ನಾವು ಎಲ್ಲ ಇಲ್ಲೇ ಒಟ್ಟಿಗೆ ಇರ್ತಾಯಿದ್ವಿ. ನಮ್ಮ ಅಣ್ಣ ತಮ್ಮ ಎಲ್ಲರೂ ಇಲ್ಲೇ ಇರ್ತೀವಿ. ನಮ್ಮ ಅಜ್ಜಿನೂ ಇದ್ದರು, ನಮ್ಮ ತಂದೆಯವ್ರ ತಾಯಿ ಅವರು ಇರ್ತಾಯಿದ್ರು. ಎಲ್ಲ ದೊಡ್ಡವ್ರ ಆಶೀರ್ವಾದದಿಂದ ನಾವು ಈ ಮನೇಲಿ ಇನ್ನೂ ನಾವು ಈ ಮನೇಲೇ ಇದ್ದೀವಿ. ಈ ಮನೆ ನಮಗೇನೋ ಒಂದು ಸೌಭಾಗ್ಯನೇ ನಮಗೆ. ಈ ಮನೆ ಅಪ್ಪಾಜಿ ಅಮ್ಮ ಇದ್ದು ಮನೆ ಇದು, ಎಲ್ಲರೂ ಇದ್ರು ಖುಷಿ ಆಗುತ್ತೆ. ಸೊ ಇಲ್ಲಿದ್ದಾಗ ಎಲ್ಲಿ ಜಾಸ್ತಿ ಸಮಯನ ಕಳೀತಿದ್ರು ಅಪ್ಪಾಜಿ ಅವರು? ಅಪ್ಪಾಜಿ ಜಾಸ್ತಿ ಮೇಲಿರೋರು. ಇಲ್ಲಿ ಯಾರು ಜನಗಿನ ಬರ್ತಾರೆ ಅಂದ್ಬಿಟ್ಟು ಮೇಲಿರ್ತಾಯಿದ್ರು. ಅಲ್ಲಿ ಹಾಲಿದೆ ಒಂದು, ಅಲ್ಲೇ ಯೋಗ ಎಲ್ಲ ಮಾಡ್ತಿದ್ರು ಅಪ್ಪಾಜಿ. ಈಗಲೂ ಅಪ್ಪಾಜಿ ರೂಮ್ ಇದೆ ಅಲ್ಲಿ, ನಮ್ಮ ಅಪ್ಪಾಜಿ ರೂಮ್ ಅಂತಲೇ ಕರೆಯೋದು ಅದನ್ನು, ಅಪ್ಪಾಜಿ ರೂಮ್ ಅಂತ. ನನ್ನ ಮಗಳು ಇರ್ತಾಳೆ ಈಗ, ದೊಡ್ಡ ಮಗಳು. ತುಂಬ ಸಮಯ ಕಳೆದಿದ್ವಿ. ಇದು ಮನೆಯೆಲ್ಲ ತುಂಬ ಆಲ್ಟ್ರ್ ಆಗಿದೆ ಆ್ಯಕ್ಚುಲಿ. ಇಲ್ಲಿ ಮೊದಲೊಂದು ಚಿಕ್ಕದು ಇದಿತ್ತು ರೇಲಿಂಗ್ ಥರ, ಅಲ್ಲಿಂದ ನೋಡೋರು ಅಪ್ಪಾಜಿ. ಈ ಹಾಲ್ ಕಾಣ್ತಾ ಇತ್ತು, ಬಾಲ್ಕನಿ ಇತ್ತು. ಅಲ್ಲಿಂದ ಈಗ ರೂಮ್ ಮಾಡಿಬಿಟ್ಟಿದ್ದೀವಿ ಮೇಲೆ. ಅದು ಜಾಗದಲ್ಲಿ ನಿಂತ್ಕೊಂಡು ಕರೆಯೋರು, ಏನಮ್ಮ ಇದು ಕಳಿಸ್ರಮ್ಮ ಅದು ಕಳಿಸ್ರಮ್ಮ, ಏನು ಮಾಡ್ತಿದ್ದೀರಮ್ಮ ಅಂತ ಎಲ್ಲ ಕೇಳೋರು ಅಲ್ಲಿಂದ. ಅದು ಈಗಲೂ ನನಗೆ ಹಂಗೆ ಅಂದ್ಕೊಂಡು ನೋಡಿದ್ರೆ ಅಪ್ಪಾಜಿ ಮಾತಾಡ್ತಾ ಇದ್ದಾರೆ ಅನ್ನೋ ಥರನೇ ಜ್ಞಾಪಕ ಬರುತ್ತೆ. ಓಕೆ. ಸೊ ಹುಟ್ಟುಹಬ್ಬ ಅಂದ ತಕ್ಷಣ ತಾವು ಮಾಡಿದಂತಹ ಸಿಹಿ ತಿಂಡಿ ಬಹಳಷ್ಟು ಪ್ರಿಯ ಅಂತೆ ಅಪ್ಪಾಜಿಗೆ. ಅದ್ರ ಬಗ್ಗೆ ಜ್ಞಾಪಿಸ್ಕೊಂಡ್ರೆ ಈಗಲೂ ಕೂಡ ಆ ಥರದ್ದೇನಾದ್ರೂ ಪದ್ಧತಿ ಇದೆಯಾ ಮಾಡ್ಕೊಂಡು ಹೌದು, ಹೋಗ್ತೀರಾ? ಇವಾಗಲೂ ಬರ್ತ್ಡೇಗೆ ಅಪ್ಪಾಜಿ ಇದು 12ನೇ ತಾರೀಕು ಎಲ್ಲ ಟೈಮ್ಲೂ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಅಣ್ಣ ತಮ್ಮದಿರ ಬರ್ತ್ಡೇಗಳಿಗೆ ಯಾರೇ ಕೇಳಿದ್ರು ಆಸೆ ಪಟ್ಟು ಅದನ್ನು ಮಾಡ್ಕೊಂಡು ಹೋಗ್ಕೊಡ್ತೀನಿ. ನಾನು ಅಪ್ಪಾಜಿ ಹೆಸರು ಹೇಳ್ಕೊಂಡು ಅದನ್ನು ಮಾಡ್ಕೊಂಡು ಹೋಗ್ಕೊಡ್ತೀನಿ. ಇಷ್ಟ ಅವ್ರಿಗೆ. ಅದೊಂದು ಮೈದಾ ಹಿಟ್ಟಲ್ಲಿ ಮಾಡೋದು ಸ್ವೀಟು, ಅದು ಅವ್ರಿಗೆ ತುಂಬ ಇಷ್ಟ. ಪ್ರತಿಯೊಂದು ಬರ್ತ್ಡೇಲೂ ಮಾಡಿಕೊಡ್ತಾಯಿದ್ವಿ. ಮತ್ತು ಅಪ್ಪಾಜಿದು ಆರ್ಟಿಸ್ಟ್ ಅಸೋಸಿಯೇಷನ್ ಮೀಟಿಂಗ್ ಮಾಡ್ತಾಯಿದ್ರು, ಅದಕ್ಕೂ ಮಾಡಿಸ್ತಾಯಿದ್ರು. ಎಲ್ಲರಿಗೂ ತಿನ್ಸೋರು, ನನ್ನ ಮಗಳು ಮಾಡಿದ್ದಾಳೆ ಅಂತ.
ಅದು ಈಗಲೂ ನೆನೆಸ್ಕೊಂಡ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಸರ್, ತಾವು ಅಪ್ಪಾಜಿ ಜೊತೆ ಚಿತ್ರಗಳಲ್ಲಿ ಕೆಲಸ ಕೂಡ ಮಾಡಿದ್ದೀರಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳೋದಾದ್ರೆ ಏನು ನಿಮಗೆ ಇನ್ನೂ ಕಾಡುತ್ತೆ ಮತ್ತೆ ಏನನ್ನ ತಾವು ಮಿಸ್ ಮಾಡ್ಕೋತಿದ್ದೀರಿ? ಏನಿಲ್ಲ, ಅಪ್ಪಾಜಿಯವರು ನಮ್ಮ ಜೊತೆಲಿ ಸುಮಾರು ನಾನು ಒಂದು 40 ಚಿತ್ರಗಳನ್ನ ನಾನು ಕೆಲಸ ಮಾಡಿದ್ದೀನಿ. ನನ್ನ ಚಿತ್ರಗಳು, ಅಮ್ಮ ಮಾಡಿದ ಚಿತ್ರಗಳು, ಮನೇಲಿ ಯಾರ್ಯಾವ ಚಿತ್ರಗಳು ಮಾಡಿದ್ರು ಪ್ರತಿ ಚಿತ್ರಕ್ಕೂ ಕೆಲಸ ಮಾಡ್ತಿದ್ದೆ ನಾನೇ. ಅಂದರೆ ಅವರ ಒಂದು ಶಿಸ್ತು, ಅಪ್ಪಾಜಿಯವರು ಶಿಸ್ತು ಹೆಂಗಿತ್ತು ಅಂತಂದರೆ, ಹಿಂದಿನ ದಿವಸನೇ ಅವರು ನಾಳೆ ಶೂಟಿಂಗು, ಹಿಂದಿನ ದಿವಸನೇ ಕೇಳೋರು ನಮ್ಮನ್ನು ಕರೆದು, ಏನಪ್ಪ ನಾಳೆ ಎಷ್ಟೊತ್ತಿಗೆ ನಾನು ರೆಡಿ ಆಗಬೇಕು, ಎಷ್ಟೊತ್ತಿಗೆ ನಾನು ಇರಬೇಕು, ನಾನು ಎಷ್ಟೊತ್ತಿಗೆ ಶಾರ್ಟ್ ತೆಗಿತಾರೆ ಅಂತ ಕೇಳ್ಕೊಳ್ಳೋರು. ಯಾಕೆ ಅಂತಂದರೆ ಅವರು ಯೋಗ ಮಾಡ್ತಿದ್ರಲ್ಲ ಅಪ್ಪಾಜಿ, ಎಷ್ಟೊತ್ತಿಗೆ ಶಾರ್ಟ್ ತೆಗಿತೀರಿ? ನಾನು 9 ಗಂಟೆ ಅಂತ ನಾವು ಅಸೋಸಿಯೇಟ್ ಡೈರೆಕ್ಟರ್ ಕೇಳಿದ್ರೆ, ಅಣ್ಣ 9 ಗಂಟೆಗೆ ಶಾರ್ಟ್ ತೆಗಿತೀನಿ ಅಂದರೆ ಅಪ್ಪಾಜಿ ಎಷ್ಟೊತ್ತಿಗೆ ಎದ್ದು ಹೇಳಬೇಕು? ಅವರೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾಯಿದ್ರು. ಎದ್ದು ಸ್ನಾನ ಆಗಿ ಮತ್ತು ಯೋಗ ಮಾಡಿ ಒಂದು ಮೆಡಿಟೇಷನ್ ಮಾಡಿ ನಂತರ ಅವರು ಬಂದು ಮೇಕಪ್ ಕೂತ್ಕೊಂಡು ಎಷ್ಟೊತ್ತಾಗುತ್ತೆ ಎಲ್ಲ ಅವರೇ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ಟೈಮ್ ಕರೆಕ್ಟಾಗಿ 9 ಗಂಟೆ ಅಂದರೆ 9 ಗಂಟೆ ಬಿತ್ತು ಡ್ರೆಸ್ಸು ತಿಂಡಿನ ತಿನ್ಕೊಂಡು ಶಾರ್ಟ್ಗೆ ಬಂದ್ಬಿಡೋರು. ಅದೆಲ್ಲ ಮರೆಯೋಕ್ಕಾಗಲ್ಲ, ಅದೆಲ್ಲ ಮರೆಯದೇ ಇರೋಂಥ ವಿಷಯಗಳು. ಅಂದರೆ 9 ಗಂಟೆ ನೀವು ಹೇಳಿದ್ಮೇಲೆ ಅಟ್ಲೀಸ್ಟ್ 9-9:15 ಶಾರ್ಟ್ ತೆಗಿಬೇಕು. ತೆಗೆದಿಲ್ಲ ಅಂದರೆ ಅಪ್ಪಾಜಿ ಬೇಜಾರಾಗೋದು. ಯಾಕೆಂದರೆ ಅವರೊಬ್ರಿಗೋಸ್ಕರ ಅವ್ರು ಯೋಚನೆ ಮಾಡ್ತಿರಲಿಲ್ಲ. ಅಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ, ಯಾಕೆ ಲೇಟ್ ಮಾಡ್ತಿದ್ದೀರಿ, ತೆಗೀರಿ ಅಂತ ಹೇಳೋರು. ಸೊ ಅವ್ರಿಗೂ ಕೂಡ ಇವಾಗ ನಾವೆಲ್ಲ ಹೇಗೆ ಸಿಂಪಲ್ ಲೈಫ್ ಲೀಡ್ ಮಾಡ್ತೀವಿ ಅಂದರೆ ಆಚೆ ಹೋಗಬೇಕು, ಆಚೆ ಆರಾಮಾಗಿ ನಡ್ಕೊಂಡು ಹೋಗಬೇಕು, ಆ ಥರದ್ದೆಲ್ಲ ಆಸೆ ಇತ್ತಾ? ಯಾವತ್ತಾದರೂ ಮಾರುವೇಷದಲ್ಲಿ ಆಚೆ ಹೋಗಿದ್ದು, ತಿಂದಿದ್ದು ಮಾಡಿದ್ದು ಆ ಥರದ್ದು ಯಾವ್ದಾದ್ರು ಸನ್ನಿವೇಶ ಇದೆಯಾ? ಮಾರುವೇಷದಲ್ಲಿ ಏನು ಹೋಗ್ತಿರಲಿಲ್ಲ. ಅವರು ನೈಟ್ ಹೊತ್ತು ಯೂಶಲಿ ಅವರು ಸಾಯಂಕಾಲ ಹೊರಗಡೆ ವಾಕಿಂಗ್ ಹೋಗಲೇಬೇಕು. ತಲೆಗೆ ಒಂದು ಟವಲಲ್ಲಿ ಪೇಟೆ ಥರ ಕಟ್ಕೊಂಡು ಹೋಗೋರು. ಗುರ್ಸ್ತಾ ಇದ್ರು. ಆದ್ರೂ ಹಿಂಗೆ ವಾಕ್ ಮಾಡ್ತಾರಲ್ಲ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಜನನು ಪಾಪ ಇದು ಮಾಡ್ತಾಯಿದ್ರು. ಓಡಾಡೋದು ತುಂಬ. ನೈಟ್ ಹೊತ್ತು ಮಾತ್ರ 1 ಅವರ್ ಹೋಗಲೇಬೇಕು ಅವರು ವಾಕಿಂಗ್ಗೆ. ಅದೊಂದು ಗ್ಯಾರಂಟಿ ಆಗಿಬಿಟ್ಟಿತ್ತು ನಿಮ್ಮದು, ಗ್ಯಾರಂಟಿ ನ್ಯೂಸ್ ಥರ. ಅಪ್ಪಾಜಿಯವ್ರಿಗೆ ಗ್ಯಾರಂಟಿ, ಜನ ಅಪ್ಪಾಜಿ ಬಂದೇ ಬರ್ತಾರೆ ಅಂತ, ಈ ರೋಡಲ್ಲಿ ಬಂದೇ ಬರ್ತಾರೆ ಅಂತ ಅವರು ಆ ಟೈಮ್ ಕರೆಕ್ಟಾಗಿ ಬಂದು ಆಚೆ ನಿಂತ್ಕೊಳ್ತಿದ್ರಂತೆ. ಎಷ್ಟೋ ಜನ ಇವತ್ತು ನನಗೆ ಹೇಳ್ತಾರೆ, ಅಪ್ಪಾಜಿ ಬರೋ ಟೈಮ್ ನೋಡ್ಕೊಂಡು, ಅಂದರೆ ಡಿಸ್ಟರ್ಬ್ ಮಾಡ್ತಿರಲಿಲ್ಲ. ಅಯ್ಯೋ ಅವಳೆಲ್ಲ ನಮ್ಮ ಲಕ್ಷ್ಮಿ ಹೇಳಿದಾಗ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಪ್ಪಾಜಿಗೆ, ನಿಂತ್ಕೊಂಡು ನೋಡ್ತಾ ಇರೋರು ಅಂತ. ಒಂದೊಂದು ಸರಿ ಅಪ್ಪಾಜಿ ಅದು ಯಾಕೆ ಹಿಂಗೆ ನೋಡ್ತಾ ಇದ್ದವರು, ಕರೆಯೋರಂತ ಅಪ್ಪಾಜಿನೇ ಕರೆದು, ಬನ್ನಿ ಅಣ್ಣ ಏನಿಲ್ಲ ನಿಮ್ಮನ್ನು ನೋಡೋಕೆ ನಿಂತ್ಕೊಂಡಿದ್ದೀವಿ ನಾವು. ಅಂದರೆ ಯಾರು ಡಿಸ್ಟರ್ಬ್ ಮಾಡಿದೆ ಅಂದರೆ ಅವ್ರು ಅಷ್ಟಕ್ಕೆ ಅವರು ನಮ್ಮ ಕಂಪ್ಲೀಟ್ ನಮ್ಮ ಸದಾಶಿವ ಏರಿಯಾದಲ್ಲೇ ವಾಕ್ ಮಾಡಿಕೊಂಡು ಬಂದು ವಾಕ್ ಮುಗಿಸ್ಕೊಂಡು ಯಾರು ಹತ್ರ ಬಂದರೆ ನಿಂತ್ಕೊಂಡು ಮಾತಾಡಿಸಿ, ಒಂದೊಂದು ಎಷ್ಟೋ ಸರಿ ಅವ್ರ ಮನೆ ಕರ್ಕೊಂಡು ಹೋಗಿರೋದು ಉಂಟು. ನಡ್ಕೊಂಡು ಹೋಗುವಾಗ, ಅಣ್ಣ 1 ನಿಮಿಷ ನಮ್ಮ ಮನೆಗೆ ಬನ್ನಿ, ನಡೀದಪ್ಪ ಅಂತಂತ ಬಂದು 1-2 ನಿಮಿಷ ಮಾತಾಡ್ಸ್ಕೊಂಡು ಬಂದುಬಿಡೋರು ಅಪ್ಪಾಜಿ. ಅಂದರೆ ನೀವು ಹೇಳೋ ಮಾರುಭಾಷೆ ಏನಿರಲಿಲ್ಲ. ಲಕ್ಷ್ಮಿ ಹೇಳಿದಾಗ ಒಂದು ತಲೆಗೆ ಒಂದು ಟವಲ್ ಕಟ್ಕೊಳ್ಳೋರು ಅಪ್ಪಾಜಿ ಅಷ್ಟೇ. ತಲೆ ಕಟ್ಕೊಂಡು ಅವರಷ್ಟು ತಲೆ ಬಸ್ಕೊಂಡು ಸುಮ್ಮನೆ ವಾಕ್ ಮಾಡ್ಕೊಂಡು ಬಂದುಬಿಡೋರು. ಹಾಗೆ ಈ ಅವರ ಹುಟ್ಟುಹಬ್ಬ ಬಂತು ಅಂದರೆ ಬಹಳಷ್ಟು ಜನ ಸಾಗರನೇ ಮನೆ ಹತ್ರ ಬರ್ತಿತ್ತು. ಯಾವುದಾದ್ರೂ ಒಂದು ಸ್ವೀಟೆಸ್ಟ್ ಮೆಮೊರಿ ಅನ್ನೋದಿದೆಯಾ ಸರ್ ಅವ್ರ ಹುಟ್ಟುಹಬ್ಬ ದಿನ ಅವರ ಅಭಿಮಾನಿಗಳಿಗೆ? ಈ ಅಭಿಮಾನಿಗಳು ಅಪ್ಪಾಜಿ ವಿಷಯದಲ್ಲಿ ಹೇಳ್ಬೇಕಂತಂದರೆ, ಅಪ್ಪಾಜಿಗೆ ಸಿಲ್ಕ್ ಅಂದರೆ ತುಂಬ ಇಷ್ಟ. ಅವ್ರು ಯಾವುದೇ ಸಭೆ ಸಮಾರಂಭಗಳಿಗೆ ಹೋದರೆ ಸಿಲ್ಕ್ ಶರ್ಟು, ಸಿಲ್ಕ್ ಪಂಚೆನೇ ಉಟ್ಕೊಂಡು ಹೋಗ್ತಾಯಿದ್ರು. ಆ ಒಳ್ಳೆ ಏಪ್ರಿಲಲ್ಲಿ ಅವ್ರದ್ದು ಬರ್ತ್ಡೇ ಅಲ್ವಾ, ಬಿಸಿಲು ಕಾಲ. ಅವಾಗೇನು ಮಾಡೋರು, ಸಿಲ್ಕ್ ಬಟ್ಟೆ ಕೊಟ್ಟರೆ ಹಾಕತ್ತಾ ಇರಲಿಲ್ಲ. ಸೆಕೆ ಆಗುತ್ತೆ, ಆಗಲ್ಲ ಅಂಥೇಳಿ ಅವರು ಏನೋ ಒಂದಿತ್ತು. ವರ್ಷ ನಾನೇನು ಮಾಡ್ತಾಯಿದ್ದೆ, ಒಂದು ಸಿಲ್ಕ್ ಪಂಚೆ ತೊಗೊಂಡು ಬಂದು ಒಂದು ಸಿಲ್ಕ್ ಶರ್ಟ್ ತಂದು, ನಮ್ಮ ಇಲ್ಲಿ ಚಂದ್ರು ಅಂತ ಟೈಲರ್ ಇದ್ದಾರೆ, ಅವ್ರ ಕೈಲಿ ನಾನು ಒಂದು 2 ಡೇಸ್ ಮುಂಚೆನೇ ಅದನ್ನು ಶರ್ಟ್ ಹೊಲಿಸಿ ಪಂಚೆ ಇಟ್ಕೊಂಡು ರೆಡಿಯಾಗಿರ್ತಿದ್ದೆ. ಬೆಳಿಗ್ಗೆ ಮನೇಲಿ ಸ್ನಾನ ಮಾಡಿಕೊಂಡು ಅವರು ಹೊರಗಡೆ ಇನ್ನೇನು ಜನ ಕಾಯ್ತಾ ಇರ್ತಾರೆ, ಆಚೆಗೆ ಬರಬೇಕು. ಅಮ್ಮ ಅಮ್ಮ ರೀ ಬಟ್ಟೆ ಹಾಕ್ಕೊಳ್ಳಿ ಅಂತಂದರೆ, ಏನು ಬಟ್ಟೆ ಕೊಡಿಲ್ಲ, ಮಾಮೂಲಿ ಪಂಚೆ ಮಾಮೂಲಿ ಶರ್ಟ್ ಕೊಡೋದು ನಂಗೆ ಸಾಕು. ಆಗ ಅಮ್ಮ, ಇಲ್ಲ ರೀ ಇವತ್ತು ಬರ್ತ್ಡೇ ಹಾಕ್ಕೊಳ್ಳಿ ಅಂತ. ಕೊನೆಗೆ ಇದು ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಅವರಿಗೆ ಮಗಳಂದರೆ ಅಷ್ಟು ಭಾರಿ ಇಷ್ಟ ಮಗಳಂದರೆ. ಆವಾಗ ಅವ್ರ ಅಮ್ಮಂಗೆ ಗೊತ್ತಾಗ್ಬಿಡೋದು, ಇವತ್ತು ಮಾತು ಕೇಳಲ್ಲ ಅಂತೇಳ್ಬಿಟ್ಟು ಇಲ್ಲಿಗೆ ಫೋನ್ ಬರೋದು ನಮ್ಮ ಮನೆಗೆ, ಬೇಗ ಬಟ್ಟೆ ತಗೊಂಬರಮ್ಮ ಅಂತ ಮಗಳಿಗೆ ಫೋನ್ ಮಾಡೋರು. ಇಲ್ಲಿಂದ ಬಟ್ಟೆ ತೊಗೊಂಡು ಲಕ್ಷ್ಮಿ ಅಲ್ಲಿಗೆ ಹೋಗಬೇಕು, ಎಲ್ಲಿಗೆ, ಆ ಮನೆಗೆ. ಅಲ್ಲಿಗೆ ಹೋಗಿ ಲಕ್ಷ್ಮಿ ನೋಡಿದ ತಕ್ಷಣ ಅಪ್ಪಾಜಿಗೆ ಗೊತ್ತಾಗ್ಬಿಡೋದಂತೆ. ಮಗಳು ಕರೆಸ್ಬಿಟ್ಟ ಅಕ್ಕಂದ, ಅಂತೂ ಮಗಳು ಕರೆಸಿದ್ಯಾ, ಕೊಡುಕಂದ ಬಟ್ಟೆ ತಂದಿದ್ದ ನನಗೆ ಗೊತ್ತು, ಕೊಡುಕಂದ ಇಲ್ಲಿ ಅಂತೇಳಿ ಅವಳು ಹೋಗಿ ಕೊಟ್ಟು ಬಟ್ಟೆ ಹಾಕಿಸ್ಬೇಕು. ಅವಳು ಕೊಟ್ಟರೆ ಹಾಕ್ಕೊಂಬಿಡೋರು. ಹಾಕ್ಕೊಂಡು ಆಯ್ತು ಕಂದ ಹಾಕೋ, ದಿನಗೋಸ್ಕರ ಹಾಕೋತೀನಿ ಬಿಟ್ಕಂದ ಅಂಥೇಳಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಮೀಟ್ ಮಾಡಿ, ಸ್ವಲ್ಪ ಸೆಕೆ ಜಾಸ್ತಿ ಆದರೆ ಮತ್ತೆ ಚೇಂಜ್ ಮಾಡ್ಕೊಂಬಿಡೋರು ಡ್ರೆಸ್ನ.
ಆಮೇಲೆ ಮಾಮೂಲಿ ಎಲ್ಲ ಜನಗಳನ್ನ ಮೀಟ್ ಮಾಡಿಕೊಂಡು, ಆಮೇಲೆ ಈ ಸ್ವೀಟ್ಸ್ ಅಂತ ಹೇಳಿದ್ರಲ್ಲ, ಈ ಸ್ವೀಟ್ಸ್ ಮಾಡಿದ್ರೆ ಇಲ್ಲಿಂದ ಇವಳು ಮಾಡ್ಕೊಂಡು ಜಾಸ್ತಿನೇ ಮಾಡ್ಕೊಂಡು ಹೋಗಬೇಕು. ಅದನ್ನು ಅಲ್ಲಿ ಆಫೀಸ್ ರೂಮ್ ಅಂತ ಇತ್ತು ನಮ್ಮ ಅಪ್ಪಾಜಿಯವ್ರ ಮನೇಲಿ, ಅಲ್ಲಿ ಒಂದು ಕಡೆ ಇಟ್ಕೊಂಬಿಡೋರು. ಯಾರೇ ಬರಲಿ ಮೇಡಮ್, ಯಾರೇ ಬಂದರೂ ಕೂಡ ಕರಿಯೋರು, ಎಲ್ಲರನ್ನ ಕರೆದ್ಬಿಟ್ಟು ಬನ್ನಿರಿ ಇಲ್ಲಿ ನನ್ನ ಮಗಳು ಸ್ವೀಟ್ ಮಾಡಿದ್ರು ಒಂಚೂರು ತಿನ್ನಿರಿ ಅಂತೇಳಿ ಎಲ್ಲರಿಗೂ ಒಂದೊಂದು ಸ್ಪೂನ್ ಸ್ವೀಟ್ ಕೊಡಲೇಬೇಕು. ಸಾಯಂಕಾಲದವರೆಗೂ ಕೊಡೋರು ನೋಡಿ, ಕರೆದು ನನ್ನ ಮಗಳು ಸ್ವೀಟ್ ಮಾಡ್ಕೊಂಬಂದಿರ್ತೀನಿ, ನನ್ನ ಮಗಳು ಸ್ವೀಟ್ ಮಾಡ್ಕೊಂಬಂದಿದ್ದಾಳೆ, ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಅಂತೇಳಿ ಟೇಸ್ಟ್ ಮಾಡಿಸ್ರು. ಅದೆಲ್ಲ ಮರೆಯೋಕ್ಕಾಗಲ್ಲ, ಅದೆಲ್ಲ ವಿಷಯಗಳನ್ನೆಲ್ಲ. ಸೊ ಅಮ್ಮ, ಅಪ್ಪಾಜಿಯವ್ರಿಗೆ ತಾವ್ ಯಾಕೆ ತುಂಬಾ ಇಷ್ಟ ಆಗ್ತಿದ್ರಿ? ಆಮೇಲೆ ತಮ್ಮ ವಿದ್ಯಾಭ್ಯಾಸದ್ದು ಆ ಥರದ್ದೆಲ್ಲ ಅವರು ಚೆಕ್ ಮಾಡ್ತಿದ್ರಾ? ಏನಾದರೂ ಹೇಳ್ಕೊಟ್ಟಿರೋದಿದೆಯಾ? ಏನಾದರೂ ಅಯ್ಯೋ, ಅವ್ರಿಗೆ ಪಾಪ ನಮ್ಮನ್ನು ನೋಡ್ತಿದ್ದಿದ್ದೇ ಕಷ್ಟ. ಅವ್ರಿಗೆ ಶೂಟಿಂಗ್ ಯಾವಾಗಲೂ ಬ್ಯುಸಿ ಇರ್ತಾಯಿದ್ರು. ನಮ್ಗೆ ಅದ್ರ ಬಗ್ಗೆ ಎಲ್ಲ ಕೇಳ್ತಾನೆ ಇರಲಿಲ್ಲ. ನಮ್ಮಮ್ಮ ನೋಡೋರು ಅದೆಲ್ಲ. ಅಪ್ಪಾಜಿ ನಮ್ಮ ಮಕ್ಕಳು ಊಟ ಮಾಡೋದು ಸಾಕು, ಮಲಗಿದ್ರೆ ಸಾಕು ಅಂತ ಅವರ ಯೋಚನೆ ಇದ್ದಿದ್ದು. ಯಾವತ್ತಾದ್ರೂ ಹಠ ಮಾಡಿ ಇಲ್ಲ ಅಪ್ಪ ಬಂದ್ರೇನೆ ಮಾಡೋದು, ಅಪ್ಪ ಬಂದ್ರೇನೆ ಊಟ ಮಾಡೋದು, ಆ ಥರದ ಹಠದ ಸ್ವಭಾವ ಯಾರ್ದಿತ್ತು ಇದು ಮಕ್ಕಳಲ್ಲಿ? ಹಠದ್ದೇನು ಯಾರು ಹಠ, ಅಪ್ಪಾಜಿಯಿಂದ ಸ್ವಲ್ಪ ಭಯನೂ ಇತ್ತು, ಅಷ್ಟೇ ಪ್ರೀತಿನೂ ಇತ್ತು. ಹಠ ಏನು ಮಾಡ್ತಿಲ್ಲ. ಬಟ್ ಅಮ್ಮ ನನ್ನ ಬಗ್ಗೆ ಹೇಳೋರು, ಅಮ್ಮ ಅಪ್ಪಾಜಿ ಈ ಥರ ಅಪ್ಪಾಜಿ ಶೂಟಿಂಗ್ ಹೋಗ್ಬಿಟ್ರೆ ಅವಾಗೆಲ್ಲ ನೈಟ್ ಲೇಟ್ ಶೂಟಿಂಗ್ ಇರ್ತಿತ್ತಲ್ಲ, 10 ಗಂಟೆ 11 ಗಂಟೆ ರಾತ್ರಿಲಿ ಬಂದರೂ, ನಾನೊಂದು 1.5 ವರ್ಷದ ಮಗು ಏನೋ ಇದ್ದಂತೆ. ಅಮ್ಮ ಅಪ್ಪಾಜಿ ಕಂದ ಅಂದ್ಬಿಟ್ರೆ ಅಂತ ಇದ್ದಂತೆ. ಅದನ್ನು ಯಾವಾಗಲೂ ಹೇಳ್ಕೊಂಡು ಪ್ರೀತಿ ಮಾಡೋರು ನನ್ನ. ನೀನು ಹಂಗೆ ಅಂತಿದ್ದೆ ಕಂದ, ನಂಗೆ ಕರೆದ ತಕ್ಷಣ ನೀವು ಎಷ್ಟೊತ್ತಲೇ ಬಂದು ಕರೆದ್ರು ಎಚ್ಚರಾಗಿ ಅಂತ ಕರಿತಿ, ತಿಂದಂತೆ. ಅದು ತುಂಬ ಇಷ್ಟ ಅವ್ರಿಗೆ ಹೇಳೋರು. ಓಕೆ. ಸೊ ಕೊನೆಯದಾಗಿ ಅವರೊಟ್ಟಿಗೆ ತಾವುಗಳು ಹುಟ್ಟುಹಬ್ಬ ಆಚರಿಸಿದ ಸಂದರ್ಭವನ್ನ ಇವತ್ತು ಜ್ಞಾಪಕ ಮಾಡ್ಕೊಳೋದಾದ್ರೆ ಹೇಗೆ? ಅದು ಮರೆಯೋಕ್ಕಾಗದೇ ಇರೋ ದಿನಗಳು. ಅದು ಮತ್ತೆ ಅಪ್ಪಾಜಿ ಹುಟ್ಟುಹಬ್ಬ ಅಂದರೆ ಅದು ಏನು ಅವರ ಹೇಳಿದ್ರೆ ಕೊನೆಯ ಹುಟ್ಟುಹಬ್ಬ, ತಾವೆಲ್ಲ ಒಟ್ಟಿಗೆ ಸೇರಿದಂತ ಹುಟ್ಟುಹಬ್ಬ. ಅದೇ ಕೊನೆ ಹುಟ್ಟುಹಬ್ಬ ಅಂದರೆ ಆ್ಯಕ್ಚುಲಿ ನಾವು ಎವ್ರಿ 30th ಮಾರ್ಚ್ 30ನೇ ತಾರೀಕು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ತಿದ್ದೆ ನಾನು. ಇಲ್ಲಿಗೆ ಬರೋರು, ಇಲ್ಲಿಗೆ ಆವತ್ತು ಪೂಜೆ ಬೆಳಗ್ಗೆ ಬಂದು ಇಲ್ಲೇ ಮಲಗಿರೋರು. ಮಲ್ಕೊಂಡು ಊಟ ಗೀಟ ಮಾಡಿ ಪೂಜೆ ಮುಗಿಸ್ಕೊಂಡು ಊಟ ಮಾಡಿ ಮಲ್ಕೊಂಡು ಸಾಯಂಕಾಲ ಒಂದು 4:30 ಹಂಗೆ ಇದ್ದು ಮಗಳು ಕರೆದು ಟೀ ಮಾಡಿಸ್ಕೊಂಡು ಟೀ ಕುಡಿದ್ಬಿಟ್ಟು ಬರ್ತೀನಿ ಕಂದ ಅಂತೇಳಿ ಅವತ್ತೊಂದು ಮಾತು ಹೇಳ್ಬಿಟ್ಟು ಹೋದ್ರು ನನಗೆ. ಇನ್ನೂ ಅದು ಮರೆಯೋಕ್ಕಾಗ್ತಾಯಿಲ್ಲ. ನೋಡೋಣ ನೆಕ್ಸ್ಟ್ ಬರ್ತೀನೋ ಇಲ್ವೋ ಅಂತ ಒಂದು ಮಾತು ಹೇಳಿದ್ರು. ಅದು ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಹೇಳ್ಬಿಟ್ಟು ಟೀ ಕುಡಿದ್ಬಿಟ್ಟು ಬರ್ಲಕ್ಕಂದ ಅಂತ. ಇದು ನಡೆದಿದ್ದು ಮಾರ್ಚ್ 30. ಅದಾಗಿ ಜಸ್ಟ್ ಒಂದು 12 days ಅಷ್ಟೇ, ಒಂದು 12ನೇ ತಾರೀಕು ಅಪ್ಪಾಜಿ ನಾನು ಕಳ್ಕೊಂಬಿಟ್ವಿ. ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಬಹಳಷ್ಟು ತಾವು ಒಟ್ಟಿಗೆ ಒಳ್ಳೆ ಒಡನಾಟ ಇದ್ದವರು, ತಮ್ಮ ಜೊತೆ ಬಹಳಷ್ಟು ಒಳ್ಳೆ ಒಡನಾಟ. ಅದೇ ಅಪ್ಪಾಜಿ ತುಂಬ, ನಾನು ಯಾವಾಗಲೂ ಶೂಟಿಂಗಲ್ಲಿದ್ದರೆ ಮಧ್ಯ ಯಾವಾಗ ಗ್ಯಾಪ್ ಬಿದ್ದರೆ ನನ್ನ ಕರ್ಕೊಂಡು ಸುಮ್ಮನೆ ಒಂದು ರೌಂಡು ಸ್ಟುಡಿಯೋಗಳಲ್ಲಾಗಲಿ ಹೊರಗಡೆ ಅಂತ ಜೊತೆಲಿ ಸುಮ್ಮನೆ ಅವ್ರು ಇಲ್ಲಿ ರೆಡಿ ಆಗಬೇಕಲ್ಲ, ಲೈಟಿಂಗ್ಸು ಅಥವಾ ಇನ್ನೊಂದು ಏನೋ ಎಲ್ಲ ಸೆಟಪ್ ಮಾಡ್ಕೊಳ್ಳೋವರೆಗೆ ಏನು ಮಾಡಬೇಕು, ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ. ಕರ್ಕೊಂಡು ಹೋಗೋರು ಒಂದಷ್ಟು ದೂರ ಹೊರಗಡೆ ನಡ್ಕೊಂಡು, ಸ್ಟುಡಿಯೋ ಒಳಗಡೆ ಔಟ್ಡೋರ್ ಒಂದಷ್ಟು ದೂರ ನಡ್ಕೊಂಡು ಏನೋ ವಿಷಯಗಳನ್ನ ಮಾತಾಡ್ಕೊಂಡು, ಮನೆ ವಿಷಯ ಆ ವಿಷಯ ಈ ವಿಷಯ ಎಲ್ಲ ಮಾತಾಡಿಕೊಂಡು ಹೋಗೋರು ಅಪ್ಪಾಜಿ. ಅದನ್ನು ನಮ್ಮ ಜೊತೆಲಿ ಕರ್ಕೊಂಡು ಮಾತಾಡ್ಕೊಂಡು ಹೋಗಬೇಕು. ಅವ್ರಿಗೆ ಏನಂದರೆ ಬರೀ ವರ್ಕರ್ಸ್ಗೆ ಏನಾದರೂ ಒಂದು ನಾವು ಮಾಡಬೇಕು, ಅವ್ರಿಗೇನಾರ ನಾವು ಒಳ್ಳೇದು ಮಾಡಿಕೊಡ್ಬೇಕು, ಇದನ್ನೇ ಡಿಸ್ಕಸ್ ಮಾಡಿ ಬೇರೆ ಏನು ಮಾಡ್ತಿರಲಿಲ್ಲ. ಮನೆ ವಿಷಯನ ಮಾತಾಡೋ ಜೊತೆಯಲ್ಲಿ ಕೆಲಸಗಾರನ ಏನಾರು ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಅಂಥೇಳಿ ಒಂದೊಂದಾಗಿ ನಮ್ಗೆ ಹೇಳ್ಕೊಂಡು ಹೋಗೋರು ಅಪ್ಪಾಜಿ. ಸೊ ಈಗ ಮರಿ ಮೊಮ್ಮಕ್ಕಳು ಇದ್ದಾರೆ, ತಮಗೆ ಮುತ್ತಾತ ಮಾಡಿರೋ ಯಾವ ಚಿತ್ರ ಬಹಳ ಖುಷಿ ಕೊಡುತ್ತೆ? ಎಲ್ಲ ಇವಾಗ ನಾನು ಹುಟ್ಟಿರೋ ಜನ್ರೇಷನ್, ನಾವು ಹುಟ್ಟಿರೋ ಏಜಲ್ಲಿ ಜಾಸ್ತಿ ಯಾರು ಹಳೆ ಪಿಕ್ಚರ್ಗಳು ಇಲ್ಲ ಪಿಕ್ಚರ್ಗಳು ಯಾರೂ ನೋಡಲ್ಲ. ಬಟ್ ನನಗೆ ತಾತನ ಪಿಕ್ಚರ್ಗಳು ನೋಡ್ಬೇಕಂದ್ರೆ ತುಂಬ ಇಷ್ಟ. ನಾನು ಸಣ್ಣವನಿರ್ಬೇಕಾದಾಗ್ಲೂ ಊರಿಂದ ಬೆಂಗಳೂರು ಬಂದಿದ್ರು ನಮ್ಮ ಅಜ್ಜಿಗೆ ದಿನ ರಾತ್ರಿ ಹೇಳ್ತಾ ಇದ್ದೆ, ತಾತನ ಒಂದು ಪಿಕ್ಚರ್ದು ಯಾವ್ದಾದ್ರು ಸ್ಟೋರಿ ಹೇಳಜ್ಜಿ ಅಂತ. ಅದಕ್ಕೆ ಕೇಳ್ಕೊಂಡೇ ಮಲ್ಕೊಳ್ತಾ ಇದ್ದೆ ನಾನು. ಸೊ ಹಂಗಾಗಿ ಯಾವ್ದು ಫೇವ್ರೇಟ್ ಅಂತ ಯಾವುದಿಲ್ಲ, ಬಟ್ ಎಲ್ಲ ಮೂವೀಸು ನೋಡ್ತಾ ಇದ್ದೆ. ಯಾವುದು ಬಬ್ರುವಾಹನ ಅಂದ್ರೇನು ಇಷ್ಟ. ಎಲ್ಲ ಮೂವೀಸ್ ಯಾವ್ದು ಇರ್ತಾ ಇತ್ತು, ಯಾರು ಟಿ ವಿ ಮೇಲೆ ಬರ್ತಾ ಇತ್ತು ಎಲ್ಲ ನೋಡ್ತಾ ಇದ್ದೆ. ಇಷ್ಟಪಡ್ತಿದ್ರಿ? ಎಲ್ಲ ಮೂವಿಗಳು ಇಷ್ಟಪಡ್ತೀನಿ.
ಓಕೆ ಸರ್, ಇಲ್ಲಿ ಅಪ್ಪಾಜಿಯವ್ರು ಬಹಳ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂದಾಗ ಅಪ್ಪಾಜಿಯವ್ರದ್ದು ಮೆಮೊರಿ ತರ ಏನಾದ್ರೂ ವಸ್ತುಗಳು ಇದ್ದೇ ಇದೆ, ನಮಗಾಗಿ ತೋರಿಸ್ಕೊಡ್ತೀರಾ? ಖಂಡಿತ ತೋರಿಸ್ಕೊಡ್ತೀವಿ ಮತ್ತೆ, ಖಂಡಿತ ತೋರಿಸ್ಕೊಡ್ತೀನಿ. ಎಸ್ ಸರ್, ಬನ್ನಿ ಸರ್, ಯಾವ್ದು ಏನು ನೀವು ಕೇಳಿದ ಮೇಲೆ ನಾವು ತೋರಿಸ್ಲೇಬೇಕು, ನೀವು ಅದನ್ನು ಹೇಳಲೇಬೇಕು. Yes. Bye. ಹೋಗೋಣ.